ಯೆಹೋಶುವ ನಿಮ್ಮ ಹಳೆ ಒಡಂಬಡಿಕೆಯಲ್ಲಿ 279ನೇ ಪೇಜ್. ಸರಿ, ನಂಬಿಕೆಯಿಂದಲೇ ರಾಹಬಳು ದೇವರ ವಾಕ್ಯವನ್ನು ಅಂಗೀಕರಿಸಿದಳು. With the faith she ನಂಬಿಕೆಯಿಂದಲೇ ರಾಹಬಳು ದೇವರ ವಾಕ್ಯವನ್ನು ಅಂಗೀಕರಿಸಿದಳು. with the faith she received the word of God. ಗಮನಿಸಿ, ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಹೊರಗಡೆ ಬಂದಾಗ 40 ವರ್ಷಗಳು ಅವರು ಮರುಭೂಮಿಯಲ್ಲಿ ಯಾತ್ರೆ ಮಾಡ್ತಾ ಇದ್ದಾರೆ. Israel people they traveled around 40 years. ಅವರನ್ನ ನಡೆಸ್ತಾ ಬಂದವರು ಅವ್ರು ನಡೆಸ್ತಾ ಬಂದವರು ಯಾರ್ಯಾರು? ಮೋಶೆ ನಡೆಸ್ತಾ ಬಂದರು. ಅವರ ಜೊತೆಗೆ ಆರೋನನು ಕೂಡ ಇದ್ದನು. Moshe lead them. ಅವರಿಗೆ ಆರೋನನು ಕೂಡ ಇದ್ದನು. And also Aaron was with him. ಆದರೆ ಆರೋನನು ಕೂಡ ಸಾಯ್ತಾನೆ ಮತ್ತು ನಂತರ ಮೋಶೆ ಕೂಡ ಸಾಯ್ತಾನೆ. So you can see both the people, Aaron and Moses will die. ಸರ್, ಇವರಿಬ್ಬರು ಸತ್ತ ನಂತರವಾಗಿ ಯೆಹೋಶುವನು ಆ ಲೀಡರ್‌ಶಿಪ್ ಅನ್ನು ನಾಯಕತ್ವವನ್ನು ತೆಗೆದುಕೊಳ್ತಾನೆ. After they both died, Joshua takes that leadership. ಈಗ ಈ ಯೆಹೋಶುವನ ಈ ನಾಯಕತ್ವದಲ್ಲಿ, ಈ ಲೀಡರ್‌ಶಿಪ್ ನಲ್ಲಿ ಇವರು ಯೋರ್ದಾನ್ ಹೊಳೆಯ ಹತ್ತಿರ ಬರ್ತಾ ಇದ್ದಾರೆ. See, they come near the Jordan river with Joshua. ಅವರು ಆ ಯೋರ್ದಾನ್ ಹೊಳೆಯ ಹತ್ತಿರ ಇರುವಂತ ಒಂದು ಸ್ಥಳ ಸಿಟ್ಟೀಮ್ ಎಂಬಂತ ಸ್ಥಳದಲ್ಲಿ ಬಂದು ಅವರು ಹಾಲ್ಟ್ ಮಾಡ್ತಾರೆ, ಸ್ಟೇ ಮಾಡ್ತಾರೆ, ಅಲ್ಲಿ ನಿಲ್ತಾರೆ. There is a place called Sittim. In that place they come and halt. ಈಗ ಯೆಹೋಶುವನ ಪತ್ರಿಕೆ ಪುಸ್ತಕದಲ್ಲಿ 2ನೇ ವಾಕ್ಯವನ್ನು ನಾವು ಓದಿಕೊಳ್ಳೋಣ. Let us read the scripture. Joshua chapter 2:1. And Joshua the son of Nun sent out of Sittim 2 men to spy secretly, saying, Go view the land, even Jericho. And they went and came into the Aaron's house named Rahab and lodged there. ಮತ್ತು ನೂನನ ಮಗನಾದ ಯೆಹೋಶುವನು ಪಾಳತಿ ನೋಡುವವರಾದ ಇಬ್ಬರು ಮನುಷ್ಯರನ್ನು ಸಿಟ್ಟಿಮಿನಿಂದ ಗುಪ್ತವಾಗಿ ಕಳುಹಿಸಿ ಅವರಿಗೆ ನೀವು ಹೋಗಿ ದೇಶವನ್ನು ಯೆರಿಕೋವನ್ನು ನೋಡಿರಿ ಅಂದನು. ಅವರು ಹೋಗಿ ರಾಹಾಬಳೆಂಬ ಹೆಸರುಳ್ಳ ಒಬ್ಬ ಸೂಳೆಯ ಮನೆಯಲ್ಲಿ ಇಳಿದುಕೊಂಡರು. ದೇವರಿಗೆ ಸ್ತೋತ್ರ. ಸರಿ, ಇಲ್ಲಿ ಅವರು ಎಲ್ಲಿಂದ ಹೊರಡ್ತಾ ಇದ್ದಾರೆ? ಎಲ್ಲಿಂದ ಈ ಯೆಹೋಶುವನು ಆ ಇಬ್ಬರನ್ನ ಕಳಿಸ್ತಾ ಇದ್ದಾನೆ ಅಂದ್ರೆ ಆ ಶಿಟ್ಟೀಮ್ ಎಂಬಂತ ಸ್ಥಳದಿಂದ ಈ ಇಬ್ಬರನ್ನ ಕಳುಹಿಸ್ತಾ ಇದ್ದಾನೆ. See, from where Joshua sends these two people, he sends these two people from the place called Sittim. ಈಗ ಇವರು ಎಲ್ಲಿಗೆ ನಡೆಸಲ್ಪಡ್ತಾ ಇದ್ದಾರೆ? ಈ ಇಸ್ರಾಯೇಲ್ ಜನರು ಈಗ ಸಿಟ್ಟಿಮ್ ವರೆಗೆ ಬಂದಿದ್ದಾರೆ. ಆದ್ರೆ ಇವರು ಎಲ್ಲಿಗೆ ನಡೆಸಲ್ಪಡ್ತಾ ಇದ್ದಾರೆ ಅಂತ ಹೇಳಿದ್ರೆ ವಾಗ್ದಾನ ಮಾಡಲ್ಪಟ್ಟಂತ ದೇಶಕ್ಕಾಗಿ ಇವರು ನಡೆಸಲ್ಪಡ್ತಾ ಇದ್ದಾರೆ. See, the Israel people are leaded to the promised land. ದೇವರ ಸ್ತೋತ್ರ. ಅವರು ನೋಡ್ತಾ ಹೋಗ್ತಿರೋದು ಯಾವ ದೇಶವನ್ನ? ಒಂದು ವಾಗ್ದಾನ ಮಾಡಲ್ಪಟ್ಟ ದೇಶವನ್ನ. Which place they are going to visit? That is the promised land. ಹಾಗಾದ್ರೆ ಅದೇ ಆ ವಾಗ್ದಾನ ಮಾಡಲ್ಪಟ್ಟ ದೇಶಕ್ಕೆ ಹೋಗ್ಬೇಕಾದ್ರೆ ಯೋರ್ದಾನ್ ಹೊಳೆಯನ್ನು ದಾಟಿ ಹೋಗ್ಬೇಕು. See, if they want to go to the promised land, they have to cross the Jordan river. ಈ 2ನೇ ಅಧ್ಯಾಯದಲ್ಲಿ ನಾವು ಓದುವುದಾದ್ರೆ ಇನ್ನು ಯೋರ್ದಾನ್ ಹೊಳೆಯನ್ನು ಅವರು ದಾಟಿ ಹೋಗಲಿಲ್ಲ. See, if you read chapter 2, still they have not crossed the Jordan river. ಯೆಹೋಶುವನು ಇಬ್ಬರು ಗೂಢಚಾರರನ್ನ ಕಳಿಸ್ತಾ ಇದ್ದಾನೆ. See, Joshua sends 2 spies. ಕಾರಣ ಏನು? ಪಾಳತಿ ನೋಡುವುದಕ್ಕಾಗಿ. ಪಾಳತಿ ನೋಡೋದಂದ್ರೆ ಆ ದೇಶವನ್ನ ಸಂಚಾರ ಮಾಡಿ ಆ ದೇಶವನ್ನ ಪರಿಶೋಧಿಸುವುದಕ್ಕಾಗಿ. See, what is the reason? The reason was to spy that place. ಸರಿ, ಈಗ ಈ ಪಾಳತಿ ನೋಡುವವರು, ಈ ಪರಿಶೋಧನೆ ಮಾಡುವವರು ಏನ್ ಮಾಡಿದ್ರು? ಹೋಗಿ ಆ ದೇಶವನ್ನ ಪರಿಶೋಧನೆ ಮಾಡಿ ನಂತರ ಇವರು ಒಂದು ಸ್ತ್ರೀಯ ಮನೆಗೆ ಹೋಗ್ತಾ ಇದ್ದಾರೆ, ಒಂದು ವೇಶ್ಯ ಸ್ತ್ರೀ ಮನೆಗೆ ಹೋಗ್ತಾ ಇದ್ದಾರೆ. See, here the 2 spy people, the 2 spies, what they did, they spied the whole country and they lodged in a Aaron's house. ಅದು ಯಾವಾಗ? ಒಂದು ಸಾಯಂಕಾಲದ ಸಮಯದಲ್ಲಿ. What is the time? It was that evening time. ದೇವರಿಗೆ ಸ್ತೋತ್ರ. ಹಾಗಾದ್ರೆ ಈ ಇಬ್ಬರು ಗೂಢಚಾರರನ್ನ
ಯೆಹೋಶುವನೇ ಕಳುಹಿಸಿದ್ದಾನೆ. See, the two spies are being sent by Joshua. ದೇವರಿಗೆ ಸ್ತೋತ್ರವಾಗಲಿ. ಹಾಗಾದ್ರೆ ಇವರಿಬ್ಬರು ಕೂಡ ಏನಾಗಿದ್ದಾರೆ? ಇವರು ಮುದುಕರಲ್ಲ, ಯುವಕರಲ್ಲ. See, both the people are young, they are not old. ಇವರು ಮದುವೆ ಕೂಡ ಆಗಲಿಲ್ಲ ಇನ್ನು. The two people are still not married. ಇವರು ಯೌವನಸ್ಥರೆಂದು 6ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. See, these two people are youths. It's been written in chapter 6. 6ನೇ ಅಧ್ಯಾಯದಲ್ಲಿ 23ನೇ ವಾಕ್ಯವನ್ನು ಓದ್ರಿ. Let us turn to scriptures 6 chapter 23. ಬಾಳತಿಗಾರರಾದ ಯೌವನಸ್ಥರ ಒಳಗೆ ಹೋಗಿ ರಾಹಾಬಳನ್ನು, ಅವಳ ತಂದೆಯನ್ನು, ಅವಳ ತಾಯಿಯನ್ನು, ಅವಳ ಸಹೋದರರನ್ನು, ಅವಳಿಗಿದ್ದ ಸಮಸ್ತವನ್ನು, ಅವಳ ಸಂಬಂಧಿಕರಾದ ಎಲ್ಲರನ್ನು ಹೊರಗೆ ಕರೆತಂದು. ಓಕೆ, ಈಗ ಸರ್ ಇವರು ಏನಾಗಿದ್ದಾರೆ ಅಂತ ಹೇಳಿದ್ರೆ ಯೌವನಸ್ಥರಾಗಿದ್ದಾರೆ. See, here they are young men. ಹಾಗಾದ್ರೆ ಈ ಬಾಳತಿ ನೋಡುವಂತ ಇವರು ಯೌವನಸ್ಥ ಮಕ್ಕಳಾಗಿದ್ದಾರೆ. ಹೆಚ್ಚು ಕಡಿಮೆ ಇವರು 25 ವರ್ಷ ಇರಬಹುದು. See, the spies were young people. Hardly they will be 21 years old. ನೀವು ಒಂದು ವೇಳೆ ಅದನ್ನ ಸಂಪೂರ್ಣವಾಗಿ ನನಗೆ ಇವತ್ತು ಹೇಳಕ್ಕಾಗುತ್ತೋ ಗೊತ್ತಿಲ್ಲ, ಆದ್ರೆ ಇದನ್ನ ಚೆನ್ನಾಗಿ ಗಮನಿಸ್ರಿ. ಯಾಕಂದ್ರೆ ಈ ಯೌವನಸ್ಥರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಮುಂದೆ ನಿಮಗೆ ಅದು ಆ ವಿಷಯ ಗೊತ್ತಾಗುತ್ತೆ. ಒಂದ್ ವೇಳೆ ಇವತ್ತು ಗೊತ್ತಾಗಿರೋದು ನಿಮಗೆ ನೆಕ್ಸ್ಟ್ ವೀಕ್ ಮತ್ತೆ ಅದನ್ನ ನಾನು ಕಂಟಿನ್ಯೂ ಮಾಡ್ತೇನೆ. ಯಾಕಂದ್ರೆ ಎಲ್ಲವನ್ನ ಇವತ್ತು ಹೇಳಲಿಕ್ಕೆ ಸಾಧ್ಯ ಇಲ್ಲ. As many things I can't cover today, so I will be continuing this same message in the next week. Please be note on the youth men. ಹಾಗಾದ್ರೆ ಯೆಹೋಶುವ ಇಬ್ಬರು ಯೌವನಸ್ಥರನ್ನೇ ಕಳಿಸ್ತಾ ಇದ್ದಾನೆ. See, Joshua sends only 2 youth men. ಅವರಿಗೆ ಹೆಚ್ಚು ಕಡಿಮೆ 25 ವರ್ಷ ಆಗಿರ್ಬೋದು ಅಂತ ನಾನು ಹೇಳಿದ್ರೆ. See, hardly they will be 25 years old. ಸರಿ, ಅವರು ಯೆರಿಕೋವಿಗೆ ಬಂದು ಆ ಪಟ್ಟಣವನ್ನ ಅವರು ಬಾಳತಿ ನೋಡ್ತಾ ಇದ್ದಾರೆ. See, the two spies came and they entered Jericho and they are spying. ಅವ್ರು ಏನ್ ಮಾಡ್ಬೇಕು? ಆ ಪಟ್ಟಣದೊಳಗೆ ಹೋಗ್ಬಿಟ್ಟು ಆ ಪಟ್ಟಣ ಎಷ್ಟು ವಿಸ್ತಾರವಾಗಿದೆ, ಆ ಪಟ್ಟಣದಲ್ಲಿ ಹೇಗಿದ್ದಾರೆ ಜನರು, ಯಾವ ರೀತಿಯಾಗಿದ್ದಾರೆ, ಇವಾಗ ನಾವು ಯುದ್ಧ ಮಾಡ್ಲಿಕ್ಕೆ ಹೋದಾಗ ಆ ಜನರು ತಿರುಗಿ ನಮ್ಮ ಮೇಲೆ ಯಾವ ರೀತಿಯಾಗಿ ಯುದ್ಧ ಮಾಡ್ತಾರೆ, ಅವ್ರ ಹತ್ರ ಏನೇನು ಉಪಕರಣಗಳಿದೆ ನಮ್ಮೊಂದಿಗೆ ಯುದ್ಧ ಮಾಡ್ಲಿಕ್ಕೆ, ಇದೆಲ್ಲವೂ ನಾವು ಏನ್ ಮಾಡ್ಬೇಕು? ಅದನ್ನ ಕಲೆ ಹಾಕ್ಬೇಕು. See, what these two men did, they spied everything, what the area of the land which they are going to attack, and what equipment they have, what is how many people are there, everything they have been spied and they have kept in record. ಅದೇ ರೀತಿಯಾಗಿ ಎಲ್ಲಾ ದೇಶಗಳು ಕೂಡ ಒಂದೊಂದು ಸ್ಪೈ ಏನ್ ಹೇಳ್ತಾರೆ, ಈ ಗೂಢಾಚಾರರನ್ನ ಇಟ್ಟಿದ್ದಾರೆ. In each every country they keep a spy in their country. ನಮ್ಮ ಭಾರತ ದೇಶದಲ್ಲಿ ಏನ್ ಹೇಳ್ತಾರೆ? CBI ಅನ್ನೋರು ಇಟ್ಟಿದ್ದಾರೆ. See, in India they have kept the CBI. ಅಮೆರಿಕಾ FBI ಇಟ್ಟಿದ್ದಾರೆ. In America it's FBI. ಏನೋ ಗೂಢಾಚಾರನ ಅವ್ರು ಇಟ್ಟಿದ್ದಾರೆ. ಇಸ್ರಾಯೇಲ್ ಏನೋ ಮೊಸಾದ್ ಎಂಬಂತ ಗೂಢಾಚಾರನ ಇಟ್ಟಿದ್ದಾರೆ. Israel people have kept Mossad. ಆಮೇಲೆ ಹೀಗೆ ಪ್ರತಿಯೊಂದು ದೇಶದವರು ಕೂಡ ಒಂದೊಂದು ಗೂಢಾಚಾರರನ್ನ ಇಟ್ಟಿದ್ದಾರೆ. See, each country they keep spy people in their country. ಕಾರಣ ಆ ದೇಶದ ರಹಸ್ಯಗಳನ್ನ ತಿಳಿಯುವುದಕ್ಕೆ ಅವರನ್ನ ಇಟ್ಟಿದ್ದಾರೆ. The reason is they have to spy the secrets in their country. ಆಮೇಲೆ ಹಾಗೆಯೇ ಇಲ್ಲಿ ಯೆಹೋಶುವನು ಇಬ್ಬರು ಗೂಢಾಚಾರರನ್ನ ಆ ದೇಶಕ್ಕೆ ಕಳುಹಿಸ್ತಾ ಇದ್ದಾನೆ. See, same way the Joshua sends 2 spies to Jericho. ಆಮೇಲೆ ಹೇಗೆ ಆ ದೇಶವನ್ನ ಅಟ್ಯಾಕ್ ಮಾಡಬಹುದು ಅಂತ ಹೇಳಿ ಬಾಳತಿ ನೋಡುವುದಕ್ಕಾಗಿ ಕಳಿಸಿದ್ದಾರೆ. How they can attack the Jericho. ಆಮೇಲೆ ಅವರು ಬಾಳತಿ ನೋಡಿ ಹೇಳಿದಾಗ ಅವರು ಅಟ್ಯಾಕ್ ಮಾಡಲಿಲ್ಲ. See, according to the spies record, they did not attack the Jericho. ಅವರು ಹೇಗೆ ಅಟ್ಯಾಕ್ ಮಾಡಿದ್ರು? ಈಗ ಬಾಳತಿ ನೋಡ್ಲಿಕ್ಕೆ ಹೋಗಿ ಬಂದವರು ಹೇಳಿದ ರೀತಿ ಅವರು ಅಟ್ಯಾಕ್ ಮಾಡಲಿಲ್ಲ. ಇವರು ಬಾಳತಿ ಎಲ್ಲ ನೋಡ್ಕೊಂಡು ಬಂದ್ರು, ಆ ದೇಶವನ್ನ ಪರಿಶೋಧನೆ ಮಾಡ್ಕೊಂಡು ಬಂದು ಯೆಹೋಶುವನ ಬಳಿ ಹೇಳ್ತಾ ಇದ್ದಾರೆ, ಯೆಹೋಶುವನ ಈ ರೀತಿಯಾಗಿ ಎಲ್ಲ ಇದೆ ನಾವು ಅಂತ ಹೇಳಿದಾಗ ಇವರು ಹೇಳಿದ ಪ್ರಕಾರವಾಗಿ ಇವರು ಅಟ್ಯಾಕ್ ಮಾಡಲಿಲ್ಲ. See, according to the spies, according to the youth men, what they spied and what and all the details which is given to Joshua, they did not attack as per that details. ಹಾಗಾದ್ರೆ ಹೇಗೆ ಅಟ್ಯಾಕ್ ಮಾಡಿದ್ರು ಅಂತ ಹೇಳಿದ್ರೆ, ಕರ್ತನ ದೂತನು ಏನ್ ಹೇಳಿದರೋ ಅದೇ ರೀತಿಯಾಗಿ ಅಟ್ಯಾಕ್ ಮಾಡ್ತಾ ಇರೋದನ್ನ ನಾವು ಗಮನಿಸ್ತೇವೆ. How they attacked the Jericho? They attacked
as the Lord has told to them. ಅಂದ್ರೆ ಕರ್ತನ ದೂತನ ಹೇಳಿದಂತೆ ಸೂಪರ್ ನ್ಯಾಚುರಲ್ ಆಗಿ ಅಟ್ಯಾಕ್ ಮಾಡ್ತಾರೆ. As the angel of the Lord told to them, they attacked the Jericho with super natural. ಆಮೇಲೆ ದೇವರ ಸ್ತೋತ್ರ. ಅಲ್ಲಿ ಆ ಇಬ್ರು ಬಾಳುತ್ತಿದ್ದವರು ಹೋದವರು ಒಂದು ಸ್ತ್ರೀಯ ಮನೆಗೆ ತಂಗುತ್ತಾರೆ. See, the two spies go and lodge in that woman's house. ಆ ಸ್ತ್ರೀಯು ಒಂದು ವೇಶ್ಯ ಸ್ತ್ರೀ ಆಗಿದ್ದಳು. See, that woman was hurt. ಆದರೆ ಈಗ ಆಕೆ ವೇಶ್ಯವಾಟಿಕೆಯನ್ನು ಮಾಡ್ತಾ ಇಲ್ಲ. Now she is not doing any hurt. ಹೇಳಕ್ಕಾಗೋದಿಲ್ಲ ಆಕೆ ಮಾಡ್ತಿದ್ದಾಳೆ ಅಂತ ಹೇಳಿ. ತಪ್ಪಾದ ಕೆಲಸವನ್ನು ಮಾಡ್ತಿದ್ದಾಳೆ ಅಂತ ನಮಗೆ ಹೇಳಿಕ್ಕೆ ಆಗೋದಿಲ್ಲ. See, we can't tell how about her living. ಕಾರಣ ದೇವರ ಸ್ತೋತ್ರ ನಾವು ನೋಡೋಣ 2ನೇ ಅಧ್ಯಾಯ 6ನೇ ವಾಕ್ಯವನ್ನು ಓದೋಣ. The reason is you can turn to scripture to 9 to 6 to 6. ಆದರೆ ಆಕೆಯು ಅವಳನ್ನು ಮಾಳಿಗೆಯ ಮೇಲೆ ಏರಿಸಿ ಮಾಳಿಗೆಯ ಮೇಲೆ ಸಾಲಾಗಿ ಇಟ್ಟಿದ್ದ ಸೆಣಬಿನೊಳಗೆ ಮಾಳಿಗೆಯ ಮೇಲೆ ಸಾಲಾಗಿ ಇಟ್ಟಿದ್ದ ಸೆಣಬಿನೊಳಗೆ ಬಚ್ಚಿಟ್ಟಳು. He hid them with the stalks of the flax. ಆದರೆ ಇದು ಸೆಣಬು. ಯಾಕೆ ಈ ಸೆಣಬು ಯೂಸ್ ಮಾಡ್ತಾರೆ? What is this flax? For what this flax is being used? ಇದರಿಂದ ಏನೇನೆಲ್ಲ ಯೂಸ್ ಆಗುತ್ತೆ ಅಂದ್ರೆ ಅವಳು ಅದರಿಂದ ಹಗ್ಗ ಮಾಡೋದು, ಆ ನೂಲಿನಿಂದ ಹಗ್ಗ ಮಾಡೋದು, ಮತ್ತೆ ಬುಟ್ಟಿ ಎಳೆಯೋದು, ಇದೆಲ್ಲವನ್ನ ಆಕೆ ಮಾಡ್ತಾ ಇದ್ದಾರೆ. See, with this flax, what she can do, she can weave the basket, rope, and which and all can be used through the flax that she has been doing. ಹಾಗಾಗಿ ಈಗ ಆಕೆ ತನ್ನ ತಪ್ಪಾದ ಕೆಲಸವನ್ನ ಬಿಟ್ಟು ಆಕೆ ಈಗ ಈ ಒಂದು ಕೆಲಸದಲ್ಲಿ ತೊಡಗಿದ್ದಾಳೆ. ಸೆಣಬಿನ ಈ ಒಂದು ಕೆಲಸದಲ್ಲಿ ತೊಡಗಿದ್ದಾಳೆ. See, she has been changed her life from wrongdoing, and she has been started to do use of the flax. ಅವಳ ಹಳೆಯ ಜೀವಿತವನ್ನ ಬಿಟ್ಟಿದ್ದಾಳೆ. See, she has left her old life. ಅವಳು ಮನ ತಿರುಗಿದ್ದಾಳೆ. She has been repent. ಹಾಗೆ ಅವಳು ಇಸ್ರಾಯೇಲ್ ಜನರ ಕುರಿತಾಗಿ ಕೇಳಲ್ಪಡ್ತಾ ಇದ್ದಾಳೆ. And also she hears about Israel people. ಸರಿ, ಈಗ ಈ ಇಸ್ರಾಯೇಲ್ ಜನರ ಕುರಿತಾಗಿ ಕೇಳ್ತಾಳೆ. ಅಷ್ಟೇ ಅಲ್ಲದೆ ಈಗ ಇಬ್ರು ಬಾಳುತ್ತಿದ್ದಾರೋ ಅವಳ ಮನೆಯಲ್ಲೇ ಉಳ್ಕೊಳ್ತಾರೆ. See, if you see the two people, people lodge in that place, and the women listens about the Israel people. ಉಳಿದುಕೊಂಡವರ ಹತ್ರ 3 ಕಾರ್ಯವನ್ನ ಅವಳು ಹೇಳ್ತಾಳೆ. See, the women say with the spies the 3 things. ಆಮೇಲೆ ಮೊದಲನೇದಾಗಿ ಕೆಂಪು ಸಮುದ್ರ ನಿಮಗೆ ಹೇಗೆ ದಾರಿ ಮಾಡಿಕೊಟ್ಟಿತು, ಮತ್ತೆ ಆ ಸಮುದ್ರ ಹೇಗೆ ಇಬ್ಬಾಗ ಆಯಿತು ಅನ್ನೋದನ್ನ ನಾವು ಕೇಳಿದ್ದೇವೆ. Firstly, she listens to how the Red Sea is being opened and how they cross that Red Sea. ಎರಡನೇದಾಗಿ ಯೋರ್ದಾನಿನ ಆಚೆಯಲ್ಲಿ ಇರುವಂತ ಅಮೋನಿಯರ ಅರಸನಾದ ಸೀಹೋನನನ್ನ ಮತ್ತು ಬಾಷಾನಿನ ಅರಸನಾದ ಓಗನನ್ನ ನೀವು ಯಾವ ರೀತಿಯಾಗಿ ಗೆದ್ದಿದ್ದೀರಿ ಅನ್ನುವುದನ್ನು ಕೂಡ ನಾವು ತಿಳಿದಿದ್ದೇವೆ ಎಂಬುದಾಗಿ ಹೇಳಿ ಅದನ್ನು ಕೂಡ ಕೇಳಲ್ಪಟ್ಟಿದೆ ಎಂಬುದಾಗಿ ಹೇಳ್ತಾಳೆ. And also she tells about how Israel people attacked the Og king and ಅಮೋರಿಯರ ಅರಸ ಸೀಹೋನ್, the king Sihon and Og. ಬಾಷಾನಿನ ಅರಸ ಓಗ್, and Bashan's king Og. ಆಮೇಲೆ ಇವರಿಬ್ಬರನ್ನ ಯಾವ ರೀತಿಯಾಗಿ ನೀವು ಸೋಲಿಸ್ತೀರಿ ಅನ್ನೋದನ್ನ ನಾವು ತಿಳಿದಿದ್ದೇವೆ, ನಾವು ಇದ್ರ ಬಗ್ಗೆ ಕೇಳಿದ್ದೀವಿ. How they fought against them and won the war. ಇವುಗಳನ್ನ ಕೇಳಿದಾಗ ನಮ್ಮ ಹೃದಯ ಕರಗಿ ಹೋಯಿತು. After listening to these things, our hearts become felt. ಇನ್ನೊಂದು ಸತ್ಯವೇದದಲ್ಲಿ ಈ ರೀತಿಯಾಗಿದೆ, ಇದನ್ನ ಕೇಳಿದಾಗ ಎದೆಯೊಡೆದು ಹೋಯಿತು ಅಂತ ಹೇಳಿದೆ. See, in the scripture it says, if they listen, after that, immediately their heart were broken. ಇಂಗ್ಲಿಷ್ ಅಲ್ಲಿ ಹೋದ್ರೆ 11ನೇ ವಾಕ್ಯ.
As soon as we had heard these things, our hearts did melt, neither did there remain with any more. ಓಕೆ, Correct. ಹೃದಯ ಏನಾಯ್ತು ಅಂತ ಕರಗಿ ಹೋಯಿತು ಎಂಬುದಾಗಿ ಹೇಳ್ತಾರೆ. See, our hearts did melt. ಅದರ ನಂತರ ನೀವು ಯೆರಿಕೋವನ್ನ ಅಟ್ಯಾಕ್ ಮಾಡ್ತೀರಿ ಅನ್ನೋದು ನಮಗೆ ಗೊತ್ತು. And also, she knows that Jericho will be attacked by them. ಅವಳಿಗೆ ಏನೇನು ಕೇಳಿದಾಳೆ, ಏನೇನು ಹೇಳ್ತಿದಾರೆ ಅವ್ರ ಹತ್ರ? ಮೊದಲನೇದಾಗಿ ನೀವು ಕೆಂಪು ಸಮುದ್ರವನ್ನ ಇಬ್ಬಾಗ ಮಾಡಿದ ದೇವರು ಇಬ್ಬಾಗ ಮಾಡಿದ್ದಾರೆ, ಅದರ ಮೂಲಕವಾಗಿ ನೀವು ನಡೆದು ಬಂದದ್ದನ್ನು ನಾವು ಕೇಳಿದ್ದೇವೆ. The three things. First thing, it is how the Red Sea is being opened and being passed through them. ಎರಡನೇದಾಗಿ ಅಮೋರಿಯರ ಅರಸರು ಸೀಹೋನ್ ಮತ್ತು ಓಗನನ್ನ ಹೊಡೆದದ್ದನ್ನು ನಾವು ಗಮನಿಸಿದ್ದೇವೆ. Secondly, the Sittim and Og king has been attacked. ಮೂರನೇ ವಿಷಯ ನಮಗೆ ಭಯಪಡಿಸುವ ವಿಷಯ ಅಂದ್ರೆ ನೆಕ್ಸ್ಟ್ ನಮ್ದ ಸರದಿ ಇವಾಗ ನಾವೇ ಇದ್ದೀವಿ, ಇವಾಗ ನೀವು ನಮ್ಮನ್ನೇ ಹೊಡೆಯಲಿಕ್ಕಿದ್ದೀರಿ, ಅದನ್ನ ನಾವು ತಿಳಿದಿದ್ದೇವೆ. And also she knows that the Jericho will be attacked. ಆಮೇಲೆ ದೇವರಿಗೆ ಸ್ತೋತ್ರ. ಆದ್ದರಿಂದ ನಾವೆಲ್ಲರೂ ಹೇಗಿದ್ದೀವಿ ಈಗ? ಭಯ ಪಟ್ಟುಕೊಂಡು ಜೀವಿಸ್ತಾ ಇದ್ದೀವಿ ಈ ಪಟ್ಟಣದಲ್ಲಿ. See, we are being full with fear in this country. ಈ ಸುದ್ದಿಯನ್ನ ಕೇಳಿದಾಗಲೇ ಅವಳು ತಿಳಿದುಕೊಂಡು ಏನಂತೇಳಿ, ಇಸ್ರಾಯೇಲಿನ ದೇವರಾದ ಕರ್ತನೇ ನಿಜವಾದ ದೇವರು. After listening to these things, she accepts the Israel's Lord is the only God. ಆತನೇ ಸರ್ವಶಕ್ತನಾದ ದೇವರು. He is the Almighty God. He is the Almighty God. ಆಕಾಶದಲ್ಲಾಗಲಿ ಭೂಮಿಯಲ್ಲಾಗಲಿ ಬೇರೆ ದೇವರುಗಳು ಇಲ್ಲವೇ ಇಲ್ಲ. No other gods in this are there in this earth and this heaven. ಎನ್ನುವುದನ್ನ ಅವಳು ತಿಳ್ಕೊಂಡು ಬಿಟ್ಟಿದ್ದಾಳೆ. She has been received these things, this message. ಅವಳು ಅದನ್ನ ತಿಳ್ಕೊಂಡಿದ್ದಾಳೆ. She has received. ಆಮೇಲೆ ಹಾಗಾದ್ರೆ ಈ ಅಮೋರಿಯರ ರಾಜ್ಯ ಹೇಗಿದೆ ಅಂತ ಹೇಳಿದ್ರೆ ಇದೊಂದು ಸ್ಟ್ರಾಂಗ್ ರಾಜ್ಯ. See, if you see Amorites kings, the kingdom, it is very strong. ಅಂದ್ರೆ ಶಕ್ತಿಶಾಲಿಯಾದ ಒಂದು ದೇಶವಾಗಿದೆ. It is very strong. ಅದರ ರಾಜಧಾನಿ ಯಾವುದು ಅಂತ ಹೇಳಿದ್ರೆ ಯೆರಿಕೋ. Which is the capital of Amorites? It is Jericho. ಇದರ ಸುತ್ತಲೂ ಹೇಗಿದೆ ಒಂದು ದೊಡ್ಡ ಕೋಟೆ ಇದೆ. ಯೆರಿಕೋ ಕೋಟೆ ಸುತ್ತಲೂ ಯೆರಿಕೋದ ಸುತ್ತಲೂ ದೊಡ್ಡ ಕೋಟೆ ಇದೆ. See, if you see, there is a fort around the Jericho city. ಆ ಕೋಟೆ ಹೇಗಿದೆ ಎಂಬುದನ್ನು ಗಮನಿಸುವುದಾದ್ರೆ ಆ ಕೋಟೆಯ ಮೇಲೆ ರಥಗಳೇ ತಿರುಗಾಡಬಹುದು. ಆ ರಥಗಳು ಹೋಗಬಹುದು ಆ ಕೋಟೆ ಮೇಲೆ. See, if you see the fort which they have constructed, it is like their chariot can go around on the fort. ಹಾಗಾದ್ರೆ ಎಷ್ಟು ಅಗಲ ಇರಬಹುದು? ಆ ರಥಗಳೇ ಓಡುವಂತ ರೀತಿಯಲ್ಲಿ ಇರೋದಾದ್ರೆ ಆ ಕೋಟೆಯ ಒಂದು ಇದು ಎಷ್ಟು ಅಗಲ ಇರಬಹುದು? So if you see when they can run the chariot, you can make out how big is the fort. ಇವಾಗ ಗಮನಿಸ್ರಿ, ನಮ್ಮ ಮನೆಯನ್ನು ನಾವು ಕಟ್ಟೋದ್ರೆ ಎಷ್ಟು ಕಟ್ತೀವಿ? ಒಂದಡಿ ಒಂದೂವರೆ ಅಡಿ ಕಲ್ಲಿಂದ ಕಟ್ತೇವೆ. If we construct our house, we will construct with 1 feet or 1.5 feet. ಆದ್ರೆ ಆ ಗೋಡೆ ಆಗಲ್ಲ, ಅದು ಬಂದು ಒಂದು ರಥವೇ ಓಡುವಷ್ಟು ದೊಡ್ಡ ಗೋಡೆನೇ ಆಗಿದೆ. See, you can see the wall which they have constructed. It can run, a chariot can run through that wall. ಅಷ್ಟೇ ಅಲ್ಲ, ಆ ರಥಗಳನ್ನ ಓಡುವಷ್ಟು ಆ ಒಂದು ಗೋಡೆ ಇರುವುದಾದ್ರೆ ಎಷ್ಟು ಹೈಟ್ ಇರಬಹುದು? If you see how the chariot can run on that wall, you can see how big, how tall will be the wall. ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಆ ಗೋಡೆಯ ಮೇಲೆ ರಾಹಗಳು ತನ್ನ ಮನೆಯನ್ನು ಕಟ್ಕೊಂಡಿದ್ದಾರೆ. Hallelujah. See, one more thing you can see, Rahab has been constructed her house on this pole. ಹಾಗಾದ್ರೆ ಆ ಗೋಡೆಯನ್ನು ಯಾರಿಂದಲೂ ಕೂಡ ಏನ್ ಮಾಡಕ್ಕಾಗಲ್ಲ, ಕೆಡವಲಿಕ್ಕೆ ಆಗಲ್ಲ. ಸೊ ಸುಲಭವಾಗಿ ಕೆಡವಲಿಕ್ಕೆ ಆಗೋದಿಲ್ಲ. So no one can destroy that pole. ಹಾಗಾದ್ರೆ ಯಾವ ಒಂದು ಪೀರಂಗಿ ಇಟ್ಟರೂ ಕೂಡ, ಪೀರಂಗಿ ಅಂತ ಗೊತ್ತಿದೆಯಲ್ವಾ, ಆ ಪೀರಂಗಿ ಇಟ್ಟರೂ ಕೂಡ ಅದನ್ನ ಉರುಳಿಸೋದಕ್ಕೆ ಸಾಧ್ಯವಿಲ್ಲ. Whatever equipments we can use, we cannot break the wall. ಹಾಗಾದ್ರೆ ಅಮೋರಿಯರ ರಾಜ್ಯ
ಅಷ್ಟೊಂದು ಬಲವಾದ ರಾಜ್ಯವಾಗಿತ್ತು. See, the Amorites kingdom was such a strong. ಆದರೂ ಕೂಡ ಇಷ್ಟು ಬಲವಾದ ರಾಜ್ಯವಾದರೂ ಕೂಡ ಹಿಂದೆ ಒಂದು ರಾಜ್ಯ ಬರ್ತಾ ಇದೆ. ಆ ರಾಜ್ಯದ ಕುರಿತಾಗಿ ಈ ರಾಜ್ಯಕ್ಕೆ ಭಯ ಹುಟ್ಕೊಂಡ್ಬಿಟ್ಟಿದೆ. See, though they are very much strong, still they have a fear of the small people. ಹಾಗಾದ್ರೆ ಬರುತ್ತಿರುವಂತ ರಾಜ್ಯ ಈಗ ಈ ರಾಜ್ಯಕ್ಕಿಂತ ಏನಾಗಿದೆ? ಬಲವಾದ ರಾಜ್ಯವಾಗಿದೆ. So they are very in fear that the coming kingdom it is very dangerous. ಆಮೇಲೆ ಅದು ಬಲವಾಗಿದೆ, ತುಂಬಾ ಶಕ್ತಿಶಾಲಿಯಾದ ರಾಜ್ಯವಾಗಿದೆ. And it is very strong. ಯಾವ ರಾಜ್ಯ ಅದು? Which is that kingdom? ಇಸ್ರಾಯೇಲ್ ರಾಜ್ಯ. Hallelujah. That is Israel. ಆಮೇಲೆ ದೇವರಿಗೆ ಸ್ತೋತ್ರ. ನಾವು ಯಾವ ರಾಜ್ಯಕ್ಕೆ ಸೇರಿದವರಾಗಿದ್ದೇವೆ? See, to which kingdom we are being belong to? ಆಮೇಲೆ ದೇವರಿಗೆ ಸ್ತೋತ್ರ. ನಾವೀಗ ಇಂಡಿಯಾ ಅಂತ ಪ್ರಜಾಪ್ರಭುತ್ವದ ರಾಜ್ಯದಲ್ಲಿ ನಾವು ರಾಷ್ಟ್ರದಲ್ಲಿ ಜೀವಿಸ್ತಾ ಇದ್ದೇವೆ. Now we are living in India. ಆಮೇಲೆ ಇದು ಯಾವ ರಾಜ್ಯ ಇದು? ಇದು ಡೆಮೋಕ್ರೆಟಿಕ್ ಕಂಟ್ರಿ, ಪ್ರಜಾಪ್ರಭುತ್ವ ರಾಜ್ಯ. Yeah, it is a democratic country. ಆಮೇಲೆ ಹಾಗಾದ್ರೆ ಇದು ಕೂಡ ಒಂದು ದೊಡ್ಡ ರಾಜ್ಯನೇ ಆಗಿದೆ. See, this is also a big country. ಅಮೆರಿಕನು ಒಂದು ದೊಡ್ಡ ರಾಜ್ಯ ಆಗಿದೆ. America is also a big country. ರಷ್ಯಾನು ಒಂದು ದೊಡ್ಡ ರಾಜ್ಯವಾಗಿದೆ. Russia is also a big country. ಇವೆಲ್ಲವುಗಳಿಗಿಂತ ದೊಡ್ಡ ರಾಜ್ಯ In this the biggest kingdom, ಬರಲಿರುವಂತ ಒಂದು ರಾಜ್ಯ ಇದೆ. the coming kingdom, ಆ ರಾಜ್ಯ ಬರ್ತಾ ಇದೆ. the kingdom is coming. ಅದು ಯಾವ ರಾಜ್ಯ? Which is that kingdom? ನನ್ನ ಕ್ರಿಸ್ತನ ರಾಜ್ಯ. Hallelujah. Our Lord's kingdom. ಆಮೆನ್. ಕ್ರಿಸ್ತನ ರಾಜ್ಯ. ನಾವು ಎಲ್ಲರೂ ಅದನ್ನು ಎದುರು ನೋಡ್ತಾ ಇದ್ದೇವೆ. We are also waiting for that kingdom. Hallelujah. ಅದು ಈ ಲೋಕದ ಎಲ್ಲಾ ರಾಜ್ಯವನ್ನ ನಾಶ ಮಾಡಿಬಿಡುತ್ತೆ. Hallelujah. When it is coming, will destroy each and every kingdom. ನಾವು ಓದ್ಕೊಳ್ಳೋಣ. ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯದ ವಾಕ್ಯಕ್ಕೆ ತಿರುಗಿಸೋಣ. Let us turn to Revelation chapter 11. 11:15. ಏಳನೆಯ ದೂತನು ತುತ್ತೂರಿಯನ್ನು ಊದಿದನು. ಆಗ ಸ್ವರ್ಗದಲ್ಲಿ ಮಹಾ ಶಬ್ದಗಳುಂಟಾಗಿ ಈ ಲೋಕದ ರಾಜ್ಯಗಳು ನಮ್ಮ ಕರ್ತನ ಮತ್ತು ಆತನ ಕ್ರಿಸ್ತನ ರಾಜ್ಯಗಳಾದವು. ನಮ್ಮ ಕರ್ತನ ಮತ್ತು ಆತನ ಅಂದ್ರೆ ಕ್ರಿಸ್ತನ ರಾಜ್ಯಗಳಾದವು. ಸಾಕು, ದೇವರಿಗೆ ಸ್ತೋತ್ರ. ಆತನು ಎಂದೆಂದಿಗೂ ಆಳುವನು ಎಂದು ಹೇಳಿದವು. ಆಮೇಲೆ ದೇವರಿಗೆ ಸ್ತೋತ್ರ. ಇದೇನು ಹೇಳಲ್ಪಟ್ಟಿದೆ? ಈ ಲೋಕದ ರಾಜ್ಯಗಳು ನಮ್ಮ ಕರ್ತನ ಮತ್ತು ಆತನ ಕ್ರಿಸ್ತನ ರಾಜ್ಯಗಳಾದವು. ಆತನು ಎಂದೆಂದಿಗೂ ಆಳುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ದೇವರಿಗೆ ಸ್ತೋತ್ರ. ಹಾಗಾದ್ರೆ ಏಳನೆಯ ದೂತನು ತುತ್ತೂರಿಯನ್ನು ಊದುತ್ತಾನೆ. ಆಗ ಸ್ವರ್ಗದಲ್ಲಿ ಮಹಾ ಶಬ್ದ ಉಂಟಾಗುತ್ತೆ. ಈ ಲೋಕದ ರಾಜ್ಯಗಳು ನಮ್ಮ ಕರ್ತನ ಮತ್ತು ಆತನ ಕ್ರಿಸ್ತನ ರಾಜ್ಯಗಳು ಆಗುತ್ತೆ. The kingdoms of the world are become the kingdoms of our Lord. ಓಕೆ. ಹಾಗಾದ್ರೆ ಆತನು ಎಂದೆಂದಿಗೂ ಆಳುವವನಾಗಿದ್ದಾನೆ. ಯಾರು ಆತನು ಅಂದ್ರೆ ನಮ್ಮ ಕ್ರಿಸ್ತನು ಎಂದೆಂದಿಗೂ ಆಳುವವನಾಗಿದ್ದಾನೆ. Here he means our Christ. ಇದೇ ಬರಲಿಕ್ಕಿರುವಂತಹ ಒಂದು ರಾಜ್ಯವಾಗಿದೆ. This is the coming kingdom. ಆಮೇಲೆ ನಾವು ಆ ರಾಜ್ಯಕ್ಕೆ ಸೇರಿದವರಾಗಿದ್ದೇವೆ. We are belong to that kingdom. ನಾವು ಇಂಡಿಯಾದಲ್ಲೇ ಇರಬಹುದು, though we are in India. ಆಮೇಲೆ ದೇವರ ಸ್ತೋತ್ರ. ಆದ್ರೆ ನಾವು ಇಂಡಿಯಾದವರೇ ಆಗಿದ್ರು ಕೂಡ, ನಮ್ಮ ಭಾರತ ದೇಶದಲ್ಲಿ ಇದ್ರು ಕೂಡ ನಾವು ಇಲ್ಲಿಯವರಲ್ಲ. Still we are in India. We are not belong to this kingdom. ನಾವೆಲ್ಲಿಯವರು? We are ಬರಲಿಕ್ಕಿರುವಂತ ಒಂದು ಶಕ್ತಿಶಾಲಿ ದೇಶದವರಾಗಿದ್ದೇವೆ. We are belong to the coming kingdom. It is very strongest. ಅದು ನಮ್ಮ ಕ್ರಿಸ್ತನ ರಾಜ್ಯ. That is our Christ kingdom. ಸರಿ, ಈಗ ಈ ಯೆರಿಕೋ ದೇಶದವರು ಏನ್ ಕೇಳಲ್ಪಟ್ಟಿದ್ದಾರೆ ಅಂತ ಹೇಳಿದ್ರೆ, ಒಂದು ಕಿಂಗ್ಡಮ್, ಒಂದು ರಾಜ್ಯ ಬರ್ತಾ ಇದೆ ಎಂಬುದಾಗಿ ಕೇಳಲ್ಪಟ್ಟಿದ್ದಾರೆ. See, what is the message for the Jericho? There is one kingdom is coming. ಅವ್ರಿಗೆ ಗೊತ್ತಾಗಿದೆ ಅವರ ದೇವರು ಬಹಳ ದೊಡ್ಡ ದೇವರು. They know the Lord of Israel is very big. ನಾವು ಆರಾಧಿಸುವಂತ, ನಾವು ಪೂಜಿಸುವಂತ ದೇವರುಗಳೆಲ್ಲವೂ ಕೂಡ ವಿಗ್ರಹಗಳು. Though they worship many gods in their country,
they are the gods which are very, they are idols. ಆಮೇಲೆ ಹಾಗಾದ್ರೆ ಅವರ ದೇವರು ಮಾತ್ರವೇ ಆತನು ಶಕ್ತಿಶಾಲಿಯಾದ ದೇವರು. They know that the Israel God is very strong. ಆಕಾಶದಲ್ಲಾಗ್ಲಿ ಭೂಮಿಯಲ್ಲಾಗ್ಲಿ ಆತನ ಹೊರತು ಬೇರೆ ಯಾವ ದೇವರು ಕೂಡ ಇಲ್ಲ. In heaven or in the earth there is no God than our Lord. ಆತನೊಬ್ಬನೇ ಕರ್ತನು. He is our Lord. ಆಮೇಲೆ ನಾವು ಕೂಡ ಅದನ್ನು ನಂಬ್ತಾ ಇದ್ದೇವೆ. We also believe in that. ಆಮೇಲೆ ಸರಿ, ಈಗ ಯೆಹೋಶುವ 2ನೇ ಅಧ್ಯಾಯ 10ನೇ ವಾಕ್ಯಕ್ಕೆ ಮತ್ತೆ ತಿರುಗಿಸ್ರಿ. Let us turn to Joshua chapter 2. ಒಂದು 2ನೇ ಅಧ್ಯಾಯ 10ನೇ ವಾಕ್ಯ. Joshua chapter 2 that 10. 280ನೇ ಪೇಜ್. ಸರಿ, ಯಾಕಂದ್ರೆ ನೀವು ಐಗುಪ್ತದಿಂದ ಹೊರಡುವಾಗ ಕರ್ತನು ಹೇಗೆ ನಿಮಗೋಸ್ಕರ ಕೆಂಪು ಸಮುದ್ರದ ನೀರನ್ನು ಬತ್ತಿ ಹೋಗ ಮಾಡಿದ್ದನ್ನು, ನೀವು ಸಂಪೂರ್ಣ ನಿರ್ಮೂಲ ಮಾಡಿದ ಯೋರ್ದಾನಿಗೆ ಆಚೆಯಲ್ಲಿದ್ದ ಅಮೋರಿಯರ 2 ಅರಸುಗಳಾದ ಸೀಹೋನನಿಗೂ ಓಗನಿಗೂ ಮಾಡಿದ್ದನ್ನು ನಾವು ಕೇಳಿದ್ದೇವೆ. For we have heard how the Lord dried up the water of the Red Sea for you, and when you came out of Egypt, and what you did unto 2 kings of the Amorites, and there on the other side Jordan, Sihon and Og, whom you utterly destroyed. ಈ ವಿಷಯವನ್ನು ನಾವು ಕೇಳಿದ್ದೇವೆ. We have heard this. ಕೆಂಪು ಸಮುದ್ರ ಇಬ್ಬಾಗವಾದದ್ದು ನಾವು ಕೇಳಿದ್ದೇವೆ. We heard about the Red Sea broken. ಹಾಗಾದ್ರೆ ಅದು ಒಂದು ಕೆಂಪು ಸಮುದ್ರ ಯಾವಾಗ ಇಬ್ಬಾಗ ಆಯಿತು? ಮೋಶೆಯ ಕಾಲದಲ್ಲಿ ಇಬ್ಬಾಗ ಆಯಿತು. When was this Red Sea was been broken in 2 pieces? It was in the period of Moses. ಅಂತ್ಯದಲ್ಲಿ ಬಾಷಾನ ಅರಸ ಓಗನನ್ನ ಮತ್ತು ಸಿಯೋನ ಅರಸ ಅಮೋರಿಯರ ಅರಸ ಸಿಯೋನನ್ನ ಅವರು ಜಯಿಸ್ತಾರೆ. And after that Sihon and Og were being utterly destroyed. ಆಮೇಲೆ ಅವರು ಜಯಿಸಿ ಇದೆಲ್ಲವನ್ನು ಕೇಳಿದಾಗ ಅವರ ಹೃದಯ ಕರಗಿ ಹೋಗಿದೆ. After they heard these things, their hearts did melt. ಇಂದು ಕೂಡ ಲೋಕ ಅಳಿದು ಹೋಗುವುದನ್ನು ನಾವು ಗಮನಿಸ್ತಾ ಇದ್ದೇವೆ. Today also the world is being destroyed. ಆ ಅಳಿವನ್ನ ಅದು ನೋಡ್ತಾ ಇದೆ. ಈಗ ದೇಶ ಏನು ನೋಡ್ತಾ ಇದೆ? ಅಳಿವು ಆಗುವುದನ್ನ, ಅದನ್ನ ಅಳಿವನ್ನ ನೋಡ್ತಾ ಇದೆ. ಮುಂದೆ ಅಳಿವು ಆಗುವುದನ್ನು ಗಮನಿಸ್ತಾ ಇದೆ. Same world is going to destroy. ಆಮೇಲೆ ಜನರು ಎಲ್ಲರೂ ಕೂಡ ಗಮನಿಸ್ತಾ ಇದ್ದಾರೆ, ಓ ಮುಂದೆ ಏನಾಗುತ್ತೆ, ಲೋಕ ಅಳಿದು ಹೋಗುತ್ತೆ. Many people are being known that the world will be destroyed. ಎಲ್ಲರೂ ಭಯಭೀತರಾಗಿದ್ದಾರೆ. So everyone in fear. ಆಮೇಲೆ ಈ ರೀತಿಯಾದ ಕಾಲದಲ್ಲಿ ನಾವು ಕೂಡ ಜೀವಿಸ್ತಾ ಇದ್ದೇವೆ. ಸೇಮ್ ಅದೇ ಅಲ್ಲಿ ಯಾವ ರೀತಿಯಾಗಿತ್ತು ಅದೇ ರೀತಿಯಾಗಿ ಸೇಮ್ ಸಂಭವ ನಮ್ಮಲ್ಲಿ ಕೂಡ ಈ ದಿನದಲ್ಲೂ ಕೂಡ ನಡೀತಾ ಇದೆ. In the same situation we are also living in this place. ಆಮೇಲೆ ಆದ್ರೆ ನಮಗೊಂದು ಹೋಪ್ ಇದೆ, ನಮಗೊಂದು ಗುರಿ ಇದೆ. So we have a hope. ಏನ ಹೋಪು? ನಾವು ಲೋಕವು ನಾಶವಾಗುವಾಗ ಅದರಲ್ಲಿ ನಾವು ನಾಶವಾಗುವುದಿಲ್ಲ. We have a hope, we have a faith that we will not be destroyed with this world. ನಾವು ಅದರೊಂದಿಗೆ ಪಾಲ್ಗೊಳ್ಳೋದಿಲ್ಲ, ಆ ನಾಶದಲ್ಲಿ ನಾವು ಪಾಲ್ಗೊಳ್ಳೋದಿಲ್ಲ. See, we will not be in that destruction. ಆಮೇಲೆ ಹಾಗಾದ್ರೆ ಇದೊಂದು ದೊಡ್ಡ ಆಶೀರ್ವಾದನೇ ಅಲ್ವಾ? This is a big blessing. ಲೋಕ ನಾಶವಾಗುವಾಗ ಅದರೊಂದಿಗೆ ನಾನು ನಾಶವಾದ್ರೆ, if the world gets destroyed, if we will be destroyed, ಅದಕ್ಕಿಂತ ಶಾಪವಾದದ್ದು ಇನ್ನೊಂದಿಲ್ಲ. that will be a big cost, big curse to us. ಆದ್ರೆ ನಮಗೊಂದು ಹೋಪ್ ಇದೆ, ನಮಗೊಂದು ಏನಿದೆ, ಒಂದು ನಂಬಿಕೆ ಇದೆ, ಒಂದು ಗುರಿ ಇದೆ. ಏನ ಗುರಿ ಅಂತ ಹೇಳಿದ್ರೆ, ನಾನು ಎತ್ತಲ್ಪಡ್ತೇನೆ, ನಾನು ಮತ್ತೊಂದು ರಾಜ್ಯಕ್ಕೆ ಹೋಗ್ತೇನೆ ಅನ್ನುವಂಥದ್ದು ನಮಗೆ ಗೊತ್ತಿದೆ. See, we have a faith and we have a target that we will be taken to the kingdom. ಯಾಕಂದ್ರೆ ನಾವು ಈ ಲೋಕಕ್ಕೆ ಸೇರಿದವರಲ್ಲ, because we are not belong to this kingdom. ನಾವು ಕ್ರಿಸ್ತನ ರಾಜ್ಯಕ್ಕೆ ಸೇರಿದವರಾಗಿದ್ದೇವೆ. See, we belong to Christ King. ಹಾಗಾದ್ರೆ ರಾಹಬಳಿಗೆ ಎರಿಕೋ ಜನರೊಂದಿಗೆ ನಾಶವಾಗುವುದಕ್ಕೆ ಅವಳಿಗೆ ಏನಿಲ್ಲ, ಮನಸ್ಸಿಲ್ಲ. See, here Rahab is not willing to die with this Jericho people. ಅಮೋರಿಯರ
ಅಮೋರಿಯರ ದೇವರುಗಳನ್ನ ಸೇವಿಸುವುದಕ್ಕೆ ಅವಳಿಗೆ ಮನಸ್ಸಿಲ್ಲ. See, she is not willing to worship the Amorites gods. ಕಾರಣ ಏನು? ಆ ಜನರು ಅವಿಧೇಯ ಜನರು, ವಿಧೇಯರಾಗದ ಜನರು. Because the people are not believers. ಅವಿಧೇಯರು, ಅನ್ಬಿಲೀವರ್. ಓಕೆ, ಹಾಗಾದ್ರೆ They are unbelievers. ಹಾಗಾದ್ರೆ ಯಾಕೆ ಅವರು ಅನ್ಬಿಲೀವರ್ ಎಂಬುದಾಗಿ ನಾನು ಹೇಳ್ತೇನೆ. ಅವರು ಕೂಡ ಕೇಳಲ್ಪಟ್ಟಿದ್ದಾರೆ. ಏನ್ ಕೇಳಲ್ಪಟ್ಟಿದ್ದಾರೆ? ಕೆಂಪು ಸಮುದ್ರ ಇವಾಗ ಆಗುವುದನ್ನು ಕೇಳಿದ್ದಾರೆ. ದೇವರು ಆ ಇಸ್ರಾಯೇಲರ ಜೊತೆ ಇದ್ದುಕೊಂಡು ಎಷ್ಟು ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ ಅನ್ನೋದನ್ನ ಕೇಳಿದ್ದಾರೆ. ಎಲ್ಲ ವಿಷಯಗಳನ್ನು ಕೂಡ ಅವರು ಕೇಳಿದ್ದಾರೆ. See, why they are unbelievers? Because they have heard about the Red Sea. They heard about the two kings restriction. ಆದರೆ ತಮ್ಮನ್ನು ಒಪ್ಪಿಸಿಕೊಡೋದಕ್ಕೆ, ತಮ್ಮನ್ನು ತಾವು ಸರೆಂಡರ್ ಮಾಡಿಕೊಡೋದಕ್ಕೆ ಅವರಿಗೆ ಮನಸ್ಸಿಲ್ಲ. Say they are not willing to surrender themselves to the Lord. ಏನ್ ಮಾಡಿದ್ರು ಅವರು? ಹೋದ್ರು, ಈ ತರ ಬರ್ತಾರೆ, ಅದಕ್ಕೆ ಏನ್ ಮಾಡೋಣ? ನಾವು ಭದ್ರವಾಗಿರೋಣ. ನಮ್ಮ ಕೋಟೆ ಹೇಗಿದೆ? ಭದ್ರವಾಗಿದೆ, ಯಾರು ಕೂಡ ನಮ್ಮನ್ನೇನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಆ ಕೋಟೆಯ ಬಾಗಿಲನ್ನ ಹಾಕೊಂಡ್ಬಿಟ್ಟು, ಗೇಟನ್ನು ಹಾಕೊಂಡ್ಬಿಡ್ತಾರೆ. Instead of receiving the Lord, what they did, they had felt that we have a great wall, a great fort wall, no one can destroy, and we will be in safety and with all equipments. ಅನೇಕರಿಗೆ ಗೊತ್ತು, ಏನು ಗೊತ್ತು? ನಾನು ತಪ್ಪು ಮಾಡ್ತಿದ್ದೇನೆ ಅಂತ ಗೊತ್ತು. See, many people know that they are doing wrong. ಅನೇಕ ಸೇವಕರುಗಳಿಗೆ ಗೊತ್ತು, ನಾನು ತಪ್ಪಾದ ಒಂದು ಸಂದೇಶದಲ್ಲಿ ಇದೆಯೋ ಅನ್ನೋದು ಗೊತ್ತು. See, many pastors know, many believers know that they are into the wrong doctrine. ಆದ್ರೂ ಕೂಡ ಅವ್ರಿಗೆ ಏನ್ ಮಾಡಕ್ಕೆ, ತಮ್ಮನ್ನ ತಾವು ಒಪ್ಪಿಸಿಕೊಡೋದಕ್ಕೆ ಮನಸ್ಸಿಲ್ಲ. Then also they are not willing to submit to they are not willing to submit to the Lord. ಆಮೇಲೆ ಅವ್ರಿಗೆ ಸರೆಂಡರ್ ಆಗೋದಕ್ಕೆ ಅವ್ರಿಗೆ ಮನಸ್ಸಿಲ್ಲ. They are not willing to surrender. ಆಮೇಲೆ ದೇವರಿಗೆ ಸ್ತೋತ್ರ. ಹಾಗಾದ್ರೆ ಇವ್ರು ಏನ್ ಮಾಡ್ತಾರೆ? ತಮಗಿರುವಂತ ಈಗ ನಾನು ಅನೇಕ ಸೇವಕಗಳಲ್ಲಿ ಕೇಳಿದಾಗ, ಈ ಡಿನಾಮಿನೇಷನ್ ಪಾಸ್ಟರ್ ಕೇಳಿದಾಗ ಏನ್ ಮಾಡ್ತಾರೆ? ಅದೆಲ್ಲ ನೀವು ಹೇಳೋದೆಲ್ಲ ಸರಿನೇ, ಆದ್ರೆ ನಾವು ಅದನ್ನ ಸಭೆಗೆ ಹೇಳೋದಕ್ಕೆ ಹೋದ್ರೆ ಸಭೆಯಲ್ಲಿ ಇದ್ದವರೆಲ್ಲ, ಚರ್ಚಲ್ಲಿ ಇದ್ದವರೆಲ್ಲ ಓಡೋಗ್ಬಿಡ್ತಾರೆ. See, the word which you are telling it is very good and correct, but still if I say the same message to them, everyone will run off from their church. ಅಷ್ಟೇ ಅಲ್ಲ, ನನಗೆ ಬರೋದು ಇನ್ಕಮ್ ಕೂಡ ಹೋಗ್ಬಿಡುತ್ತೆ. Not only the people coming, and the income which it is coming through them will go off. ಯೇಸು ಸ್ವಾಮಿ ಒಬ್ಬನೇ ದೇವರು ಅಂತ ನಾನು ಹೇಳ್ಬೋದು. See, I can tell that Jesus Christ is the only Lord. ಆದ್ರೆ ನನ್ನ ಮೇಲಿನ ನನ್ನ ಸಂಸ್ಥೆಯವರು ನನಗೇನು ಕಳಿಸಲ್ಲ, ಸಪೋರ್ಟ್ ಕಳಿಸಲ್ಲ. See, if I tell that our people won't send any fund to us. ಅಂದ್ರೆ ಅಡ್ಜಸ್ಟ್ಮೆಂಟ್ ಸೇವೆ. This is called the adjustment service. ತಮ್ಮನ್ನ ಏನ್ ಮಾಡ್ತಿದ್ದಾರೆ ಅವರು? ಅದಕ್ಕೆ ಮಾರಿಬಿಟ್ಟಿದ್ದಾರೆ. See what they have happened, they have been sold to that message. ನಾವು ತಪ್ಪು, ಒಂದು ವೇಳೆ ನಾವಾದ್ರೂ ಅಷ್ಟೇ, ನಾವು ತಪ್ಪು ಮಾಡುವಾಗ ಆ ತಪ್ಪು ನಮ್ಗೆ ಆ ತಪ್ಪಂತ ಗೊತ್ತಿದೆಯಾ, ನಾವೇನ್ ಮಾಡ್ಬೇಕು? ದೇವರ ಸಮ್ಮುಖದಲ್ಲಿ ಅರಿಕೆ ಮಾಡಿ ಅದನ್ನ ಬಿಟ್ಟು ಬಿಡಬೇಕು. See, we also people, when we do any mistake or some wrong, what we have to do, we have to submit, we have to supplicate to the word, and we should leave that sin. ಹಾಗಾದ್ರೆ ಅವರಿಗೆ ತಾವು ತಪ್ಪು ಮಾಡ್ತೀವಿ ಅಂತ ಗೊತ್ತು, ಆದ್ರೆ ಅದನ್ನ ಬಿಟ್ಟು ಬಿಡೋದಕ್ಕೆ ಮನಸ್ಸವರಿಗೆ ಇಲ್ಲ. Though they know they are doing which is wrong, still they are not willing to come out of that wrong thing. ಇನ್ನು ಅನೇಕರಲ್ಲಿ ಈ ಒಂದು ಥಾಟ್ ಮನಸ್ಸು, ಇದೊಂದು ಯೋಚನೆ ಇರುತ್ತೆ. ಅದೇನಂತ ಹೇಳಿದ್ರೆ, ನಾನು ತಪ್ಪು ಮಾಡಿದ್ದೀನಿ, ಯೇಸು ಸ್ವಾಮಿ ನನ್ನ ತಪ್ಪನ್ನ ಕ್ಷಮಿಸ್ತಾರಾ, ನನ್ನ ತಪ್ಪನ್ನ ಮನ್ನಿಸ್ತಾರಾ? See, many people have a doubt that we have done a wrong thing, but still whether Lord Jesus Christ will forgive our sins or wrong things.
ಅದನ್ನ ಕೇಳಬಾರ್ದು. ಆಮೇಲೆ ನಾವೇನ್ ಮಾಡ್ಬೇಕು? ಅರಿಕೆ ಮಾಡಿ ನಾವೇನ್ ಮಾಡ್ಬೇಕು? ಬಿಟ್ಟು ಬಿಡ್ಬೇಕು ಆ ತಪ್ಪನ್ನ. See, we should not ask this question, but we have to confess our sins and we should live. ಆಗ ಅದು ನಮ್ಗೆ ಆಶೀರ್ವಾದವಾಗಿರುತ್ತೆ. Then only it will be a blessing to us. ತಪ್ಪುಗಳು ನಮ್ಮ ಕಣ್ಮುಂದೆ ಕಾಣ್ತಾನೆ ಇರ್ತದೆ. See, the sins, the wrong things and sins are being seen in our eyes. ಆದ್ರೆ ನಾವು ಅರಿಕೆ ಮಾಡಿ ಅದನ್ನ ಬಿಟ್ಟು ಬಿಡಬೇಕು. When we confess, then only when we confess and when we live out of it, then only it's a blessing. ಒಂದು ವೇಳೆ ನಾವು ಆ ತರ ಮಾಡಿಲ್ಲ ಅಂದ್ರೆ ಬರುವಂತ ಒಂದು ರಾಜ್ಯ ಇದೆಯಲ್ಲ, ಬರ್ತಾ ಇರುವಂತ ರಾಜ್ಯ ಅದು ನಮ್ಮನ್ನ ನಾಶ ಮಾಡಿಬಿಡುತ್ತೆ. If we doesn't, if we continue on this wrong things, what will happen? The coming kingdom will destroy this kingdom. ಅದೇ ರೀತಿ ಆ ಒಂದು ಎರಿಕೋ ಜನರು ಕೂಡ ಅದೇ ರೀತಿಯಾಗಿ ಮಾಡಿದ್ರು. ಆ ಎರಿಕೋ ರಾಜ ಕೂಡ ಅಲ್ಲಿನ ಜನರು ಕೂಡ ಅದೇ ರೀತಿಯಾಗಿ ಮಾಡಿದ್ರು. See, here the Jericho king also did same thing, and the Jericho people also did same thing. ತಮ್ಮನ್ನು ಒಪ್ಪಿಸಿಕೊಳ್ಳೋದಕ್ಕೆ ಮನಸ್ಸಿಲ್ಲ, ಅದಕ್ಕಾಗಿ ಅವರು ಗೇಟ್ ಅನ್ನು ಹಾಕೊಂಡ್ಬಿಟ್ರು. See, they are not ready to submit to the Lord. They lock the gate. ಗೇಟ್ ಅನ್ನು ಹಾಕೊಂಡು ಅವರು ಆರಾಮಾಗಿ ಒಳಗಡೆ ಕುತ್ಕೊಂಡ್ಬಿಟ್ರು. See, they settle inside their gates. ಈ ಇಬ್ಬರು ಗೂಢಾಚಾರರು ಪಾಳತಿ ನೋಡಲು ಬಂದಿದ್ದಾರೆ ಅನ್ನುವಂತ ನ್ಯೂಸ್ ಅಲ್ಲಿ ಗೊತ್ತಾಗುತ್ತೆ. See, these two spies are come to spy the country. They heard this message. ಅದಕ್ಕಿಂತ ಮುಂಚಿತವಾಗಿ ಇವಾಗ ಒಂದು ವಿಷಯ ಹೇಳ್ತಾನೆ. ರಾಹುಗಳು ಏನ್ ಮಾಡ್ತಾಳೆ ಅಂದ್ರೆ ಆ ಪಾಳತಿ ನೋಡಲು ಹೋದಂತ ಆ ಯೌವನಸ್ಥರನ್ನ ತನ್ನ ಮನೆಯಲ್ಲಿ ಅಂಗೀಕರಿಸಿಕೊಳ್ತಾಳೆ. See, before that, I need to tell the Rahab receives the two spies into their house. ಆಮೇಲೆ ದೇವರಿಗೆ ಸ್ತೋತ್ರ. ಆಗ ಏನಾಗುತ್ತೆ, ಇವಾಗ ಆ ಗೂಢಾಚಾರರು ಯಾರ ಮನೆಗೆ ಹೋಗಿದ್ದಾರೆ? ಆ ರಾಹಬಳ ಮನೆಗೆ ಹೋಗಿದ್ದಾರೆ. See, what is happening here? The two spies went to Rahab's house. ಆದ್ರೆ ಅಲ್ಲೆಲ್ಲ ಗೊತ್ತಾಗ್ತಾ ಇದೆ ಟೆರರಿಸ್ಟ್ ಬಂದಿದ್ದಾರೆ. They know that the terrorists ನಮ್ಮ ದೇಶಕ್ಕೆ ಬಂದಿದ್ದಾರೆ. have come. ಆಗಲೇ ಅವ್ರು ಹೇಳ್ತಾ ಇದ್ದಾರೆ, ಗೇಟ್ ಬಾಗಿಲನ್ನು ಹಾಕೊಂಡ್ಬಿಟ್ಟು ರಾಜ ಅಲ್ಲೆಲ್ಲ ಆಜ್ಞೆ ಹೊರಡಿಸ್ತಾ ಇದ್ದಾನೆ. ಟೆರರಿಸ್ಟ್ ಬರ್ತಾರೆ, ಹುಷಾರಾಗಿರ್ಬೇಕು, ಎಚ್ಚರಿಕೆ ಆಗಿರ್ಬೇಕು, ಜಾಗೃತಿ ಆಗಿರ್ಬೇಕು ಅಂತಲೇ ಹೇಳ್ತಾ ಇದ್ದಾನೆ. See, the king is telling that terrorists will come and we should be very cautious. We should be aware. He is giving all the guidance to them. ಟೆರರಿಸ್ಟ್ ಯಾವಾಗ ಬಂದು ಅಟ್ಯಾಕ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ ಅನ್ನೋದು ಹೇಳ್ತಾ ಇದ್ದಾನೆ. See, also he is telling that we don't know when the terrorists will come and attack. ಅದೇ ತರ ನಮ್ಮ ದೇಶಕ್ಕೂ ಕೂಡ ಇದು ಬರುತ್ತೆ, ಒಂದು ಟೆರರಿಸ್ಟ್ ಅಟ್ಯಾಕ್ ಮಾಡ್ತಾರೆ ಅನ್ನೋದನ್ನ ಒಂದು ನ್ಯೂಸ್ ಬರುತ್ತೆ. See, and the same way we will also receive a message that terrorists will come and attack. ಅದು ಸೆಂಟ್ರಲ್ ಗವರ್ಮೆಂಟ್ ಬರುತ್ತೆ. That will come to the government. ಈ ರೀತಿಯಾಗಿ ಇಂಥ ಸ್ಥಳದಲ್ಲಿ ಏನಾಗುತ್ತೆ, ಬಾಂಬ್ ಬ್ಲಾಸ್ಟ್ ಆಗುತ್ತೆ. See, they get the message that in certain places the bombs will explode. ನಾವು ಇದೆಲ್ಲ ಕೇಳಿದ್ವಿ, ಬಾಂಬ್ ಬೆಂಗಳೂರಿನಲ್ಲಿ ಇಂಥ ಜಾಗದಲ್ಲಿ ಬಂದಿದ್ದಾರೆ, ಟೆರರಿಸ್ಟ್ ಬಂದಿದ್ದಾರೆ, ಇಲ್ಲ ಚೆನ್ನೈಯಲ್ಲಿ ಬಂದಿದ್ದಾರೆ, ಇಲ್ಲಾಂದ್ರೆ ಎಲ್ಲಿ ಡೆಲ್ಲಿಯಲ್ಲಿ ಬಂದಿದ್ದಾರೆ, ನಾವು ಕೇಳಿದ್ದೀವಿ. ಆಗ ಇದನ್ನ ಕೇಳಿದಾಗ ಸೆಂಟ್ರಲ್ ಗವರ್ಮೆಂಟ್ ಏನ್ ಮಾಡಬೇಕು? ತಮ್ಮನ್ನ ಸಿದ್ಧ ಮಾಡ್ಕೊಳ್ಬೇಕು. See, we will also have received many messages that these terrorists have come into Bangalore or Chennai or many other places, that they are going to keep the bombs. Immediately, what this government will do? Immediately, they will take an action on that. ಸಿದ್ಧವಾಗಿ ಅವರು ಎಚ್ಚರಿಕೆಯಿಂದ ಇರಬೇಕು. So the government will be very cautious and be ready for things. ಅದೇ ರೀತಿ ಅಲ್ಲಿನ ರಾಜ, ಎರಿಕೋವಿನ ರಾಜ ಕೂಡ ಅವನೊಂದು ಆಜ್ಞೆಯನ್ನು ಹೊರಡಿಸ್ತಾ ಇದ್ದಾರೆ, ಟೆರರಿಸ್ಟ್ ಬರ್ತಾರೆ ಅಂತ ಹೇಳ್ಬಿಟ್ಟು. So in the same way, the Jericho's king also gives the command to the people that terrorists have. ಯಾವಾಗ ಬರ್ತಾರೆ ಗೊತ್ತಿಲ್ಲ. They don't know when the terrorists will come. ಎಲ್ಲರೂ ಎಚ್ಚರಿಕೆ ಆಗಿರಬೇಕು. Be conscious. ಆಮೇಲೆ ದೇವರಿಗೆ ಸ್ತೋತ್ರ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಎರಿಕೋವಿನ ಗೇಟ್ ಅನ್ನು ಕೂಡ ಮುಚ್ಚಿಬಿಟ್ಟಿದ್ದಾರೆ. So what they have done, they have closed the gates of the Jericho. ಆಮೇಲೆ ದೇವರಿಗೆ ಸ್ತೋತ್ರ. ಅಲ್ಲಿ ವಾಕ್ಯದಲ್ಲಿ ನೋಡ್ತೇವೆ, ಅವರ ಮುಂದೆ ಎರಿಕೋವಿನ ಗೇಟ್ ಮುಚ್ಚಲ್ಪಟ್ಟಿತ್ತು ಎಂಬುದನ್ನು ನೋಡ್ತೇವೆ. See, we can see the word about that the Jericho's gate has been closed. ಆದ್ರೆ ಆ ಜನರಿಗೆ ತಮ್ಮನ್ನ ಸರೆಂಡರ್ ಮಾಡ್ಲಿಕ್ಕೆ ಅವರಿಗೆ ಮನಸ್ಸಿಲ್ಲ. See, the Jericho people are not willing to surrender themselves. ಆದ್ರೆ ಅವ್ರಿಗೆ ಗೊತ್ತಿದೆ ನಮ್ಮನ್ನ ಅಟ್ಯಾಕ್ ಮಾಡೇ ಮಾಡ್ತಾರೆ.
but still they know that they will be attacked by them. ಆಮೇಲೆ ಸರಿ ಅಲ್ಲಿಗ ಆ, ಈಗ ಇದರಲ್ಲಿ ನಮ್ಮ ಭಾರತ ದೇಶದ CBI ಅವರು ಇವರು ಅಂತ ಇರ್ತಾರೆ. ಅದೇ ತರ ಅಲ್ಲಿನ ಆ ಜನರಿಗೆ ಎಚ್ಚರಿಕೆ ಆಗಿರಿ ಎಂಬುದಾಗಿ ಹೇಳಿ ರಾಜರು ಒಂದು ಆಜ್ಞೆಯನ್ನು ಹೊರಡಿಸ್ಬಿಟ್ಟಿದ್ದಾರೆ. Sir, as per our India CBI, same way the king has been told to their country, the secret people, that to be conscious about this terrorist. ಆಗ ಒಂದು ನ್ಯೂಸ್ ಬರ್ತಾರೆ, ಗೂಢಚಾರರು ಬಂದ್ಬಿಟ್ಟಿದ್ದಾರೆ. At the time, they receive a message that the spy people have come in. ಬಂದಿದ್ದಾರೆ. ಎಲ್ಲಿ ಹೋಗಿದ್ದಾರೆ ಅವರು? ಏನ್ ಮಾಡ್ತಾ ಇದ್ದಾರೆ? ಎಲ್ಲಿದ್ದಾರೆ? ಏನ್ ಮಾಡ್ತಿದ್ದಾರೆ? ಇದೆಲ್ಲ ಬಂದೇ ಬರುತ್ತೆ. ಪ್ರಶ್ನೆ ಮೇಲೆ ಪ್ರಶ್ನೆ ಬರುತ್ತೆ. ಕೇಳಿದಾಗ ಅವ್ರು ಎಲ್ಲಿದ್ದಾರೆ ಅಂತ ಕೇಳಿದಾಗ ಅವರು ರಾಮನ ಮನೆಗೆ ಹೋಗಿದ್ದಾರೆ ಅಂತ ಹೇಳಿ ಒಂದು ನ್ಯೂಸ್ ಬರುತ್ತೆ. So many discussion will happen in their courts that who has come, where they are living and everything, and immediately they come to know that they have lodged in Rahab's house. ಆಮೇಲೆ ಅವರು ಆಗ ರಾಮನ ಮನೆಗೆ ಬಂದ್ಬಿಟ್ಟು ನಿನ್ನ ಮನೆಗೆ ಇಬ್ರು ಬಂದ್ರಲ್ಲ ಅವ್ರನ್ನ ನನಗೆ ಒಪ್ಪಿಸೋದಾಗಿ ಕೇಳ್ತಾರೆ. So what the secret agency does, they ask Rahab to surrender these 2 spies to us. ಅವರು ಈ ದೇಶವನ್ನೆಲ್ಲ ಪರಿಶೋಧನೆ ಮಾಡ್ಲಿಕ್ಕೆ ಬಂದಿದ್ದಾರೆ ಎಂಬುದಾಗಿ ಹೇಳ್ತಾರೆ. They tell that the people have come to spy our country. ಆದ್ರೆ ರಾಹಬಳು ಏನ್ ಹೇಳ್ತಾಳೆ ಅಂತ ಹೇಳಿದ್ರೆ ಅವ್ರು ಬಂದಿದ್ದು ನಿಜ. What is Rahab says? They have come, that is true. ಆದ್ರೆ ಕತ್ತಲಾಗ್ತಾ ಇರ್ಬೇಕಾದ್ರೇನೆ ಅವ್ರೇನಾಗಿದ್ದಾರೆ, ಹೊರಟು ಹೋಗ್ಬಿಟ್ರು. See, when it comes to night, immediately they went off. ನೀವು ಬೇಗ ಹೋಗಿ ಅವ್ರನ್ನ ಹಿಂದಟ್ರಿ, ಇಲ್ಲಾಂದ್ರೆ ಅವ್ರು ಏನಾಗ್ತಾರೆ, ತಪ್ಪಿಸ್ಕೊಂಡು ಹೋಗ್ಬಿಡ್ತಾರೆ. ಬೇಗ ಹೋಗಿ ಹಿಂದಟ್ರಿ ಅಂತ ಹೇಳ್ತಾರೆ. So immediately what she says, immediately leave and attack them. They have been already left from this place. ಎಲ್ಲ ವಿಷಯಗಳು 2ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. So everything has been written in chapter 2. ಮನೆಗೆ ಹೋಗಿ ಓದಿ 2ನೇ ಅಧ್ಯಾಯ 1, 2, 3, 4, 5, 6ನೇ ಅಧ್ಯಾಯದಲ್ಲಿ ನೀವು ಹಾಗೆ ಓದ್ರಿ. So read from 2 to 5 chapters, 2 to 6, 2 to 6. Everything has been written over here. ಆಮೇಲೆ ಅವಳು ಆ ಇಬ್ಬರನ್ನ ಏನ್ ಮಾಡಿದ್ದಾಳೆ, ಮಾಳಿಗೆಯ ಮೇಲೆ ಹತ್ತಿಸಿಟ್ಟಿದ್ದಾಳೆ. So what she has done, she has kept these 2 people on the roof. ಅದು ಅವಳ ಆ ಸೆಣಬಿನೊಳಗೆ ಅವಳನ್ನ ಇಟ್ಟಿದ್ದಾಳೆ ಎಂಬುದಾಗಿ ಬಚ್ಚಿಟ್ಟಿದ್ದಾಳೆ ಎಂಬುದನ್ನು ನೋಡ್ತೇವೆ. See, you can see in verses 6 that they have been kept upon the roof and been covered with the flags. ಈಗ ಹಿಂದಟ್ಟೋದಕ್ಕೆ ಹೋದಾಗ ಈಗ ಅವಳು ಏನ್ ಮಾಡ್ತಾಳೆ, ಬಂದು ಆ ಮಾಳಿಗೆಯನ್ನು ಹತ್ತಿ ಹೋಗ್ತಾಳೆ. The people who came over there to our house, immediately they left from that place and they have been chasing the 2 people. ಅವರು ಮಲಗುವುದಕ್ಕೆ ಹೋಗುವುದಕ್ಕೆ ಮುಂಚಿತವಾಗಿ ಎಂಬುದಾಗಿ ಬೈಬಲ್ ಸತ್ಯವೇದದಲ್ಲಿ ಹೇಳಲ್ಪಟ್ಟಿದೆ. In the scripture it is been told that before, it's evening time. ಅವರು ಮಲಗುವುದಕ್ಕೆ ಮುಂಚಿತವಾಗಿ. It was before they are going to lie down. ಸರಿ, ಈಗ ರಾತ್ರಿಯಲ್ಲಿ ಅವಳು ಏನ್ ಮಾಡ್ತಾರೆ, ಅವ್ರ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ತಿದ್ದಾಳೆ, ನಿಮ್ಮ ದೇವರು ನಿಜವಾದ ದೇವರು ಎಂಬುದಾಗಿ ಹೇಳ್ತಾ ಇದ್ದಾರೆ. And the evening time and the night time, what she says to the 2 spies that your Lord is the real God. ಆಮೇಲೆ ಯೇಸು ಕ್ರಿಸ್ತನ ಹೊರತು ಬೇರೆ ಯಾವ ದೇವರು ಕೂಡ ಇಲ್ಲ. Only the Jesus Christ is there. ಆಮೇಲೆ ನಾವು ಅದನ್ನು ನಂಬ್ತಾ ಇದ್ದೇವೆ. We believe that only the Lord our Christ, ನಾವು Jesus Christ. ಹಾಡಿದ್ದೇವೆ, ಏನಂತ ಹಾಡಿದ್ವಿ, ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ ಎಂಬುದಾಗಿ ನಾವು ಹಾಡಿದ್ವಲ್ವಾ. ನಿಜವಾಗಿಯೂ ನಾವು ಅದನ್ನು ನಂಬಿರೋದ್ರಿಂದ ನಾವು ಹಾಡನ್ನು ಹಾಡ್ತಾ ಇದ್ದೇವೆ. ಆಮೇಲೆ See, we have sung many songs about our Christ our Lord, and also we believe on that songs. ಬೇರೆ ಎಲ್ಲವೂ ಕೂಡ ವಿಗ್ರಹಗಳಾಗಿದೆ. So other things are being idolatry. ಲೋಕದ ಜನರು ಸೃಷ್ಟಿ ವಸ್ತುಗಳನ್ನು ಪೂಜಿಸ್ತಾರೆ. See, the worldly people worship the worldly things, the creatures. ಆಕಾಶವನ್ನು ಭೂಮಿಯನ್ನು ಸೃಷ್ಟಿಸಿದ ಕರ್ತನೇ ಒಬ್ಬನೇ ಕರ್ತನಾಗಿದ್ದಾನೆ. The only creator only the Lord is the creator of heaven and earth. ಆತನ ಹೊರತು ಬೇರೆ ಯಾವ ದೇವರು ಕೂಡ ಇಲ್ಲ. No, he is the only person, no other person in this world. ಆಮೇಲೆ ದೇವರಿಗೆ ಸ್ತೋತ್ರ. ಆತನ ಹೊರತು ಬೇರೆ ಯಾವ ದೇವರು ಇಲ್ಲ ಎಂಬುದಾಗಿ ನಾವು ಓದ್ತೇವೆ.
ಯೆಶಾಯದಲ್ಲಿ ತಿರುಗಿಸ್ರಿ Isaiah chapter 43ನೇ ಅಧ್ಯಾಯ 43:3. 11ನೇ ವಾಕ್ಯ ಓದಿ. 43:11. I am the Lord, beside me there is no Savior. 866ನೇ ಪೇಜ್. ನಾನೇ ಕರ್ತನೇ, ನಾಮನ ರಕ್ಷಕರಿಲ್ಲ. ಆಮೇಲೆ ನಾನೇ ಕರ್ತನಾಗಿದೆ, ನನ್ನ ಹೊರತು ಯಾವ ರಕ್ಷಕನೂ ಇಲ್ಲ. ಆಮೇಲೆ ಹಾಗೆಯೇ I am the Lord, beside there is no other Savior. 12ನೇ ವಾಕ್ಯದಲ್ಲಿ ಹೇಳುವುದಾದ್ರೆ, ನಿಮ್ಮಲ್ಲಿ ಅನ್ಯ ದೇವರು ಇಲ್ಲದಿರುವಾಗಲೇ ನಾನೇ ರಕ್ಷಣೆಯನ್ನು ಪ್ರಕಟಿಸಿ ತೋರಿಸಿದ್ದೇನೆ. In verses 12, I have declared that I have saved and I have showed when there was no strange God among you. Therefore you are my witness, and says the Lord, that I am the God. ಆಮೇಲೆ ಸರಿ, ಈಗ 44ನೇ ಅಧ್ಯಾಯದಲ್ಲಿ 6ನೇ ವಾಕ್ಯವನ್ನು ಓದಿ. 44:6. 44:6. ಇಸ್ರಾಯೇಲಿನ ಅರಸನು ಮತ್ತು ಅವನ ವಿಮೋಚಕನು ಸೈನ್ಯಗಳ ಕರ್ತನಾದ ಕರ್ತನು ಇಂತೆನ್ನುತ್ತಾನೆ, ನಾನೇ ಮೊದಲನೆಯವನು ಮತ್ತು ನಾನೇ ಕಡೆಯವನು, ನನ್ನ ಹೊರತು ಬೇರೆ ಯಾವ ದೇವರು ಇಲ್ಲ. Thus says the Lord, the King of Israel, is Redeemer, the Lord of our hosts. I am the first and I am the last. Like beside me there is no God. ಆಮೇಲೆ ಹಾಗೆ ಓದ್ತಾ ಹೋದ್ರೆ ಇನ್ನು ಅನೇಕ ವಿಷಯಗಳು ನಾನೇ ದೇವರು ಅನ್ನೋದು ವಿಚಾರಗಳು ಸಿಗುತ್ತೆ. Same way, if you read the scriptures, you can see about that